ನೀವು ನೋಡುತ್ತಿದ್ದೀರಾ ಕರ್ನಾಟಕದ 137 NH ಹೈವೇ ರೋಡು. ಹಳ್ಳ ಇಲ್ಲದೆ ಇರುವ ರೋಡು. ದಯವಿಟ್ಟುಗಳು ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲಿದ್ದಾರೆ ಹೇಳ್ಬೇಕು. ಅಟ್ಲೀಸ್ಟ್ ಹಿಂಗಾದ್ರೆ ರೋಡ್ ಆದ್ರೆ ಕಾಣಿಸ್ತದೆ, ನೀರಿದ್ರೆ ಕಾಣೋದೇ ಇಲ್ಲ. ಕಲ್ಲು ಹಾರ್ಕೊಂಡು ಹೋಗೋ ಕಾರ್ಗಳಿರ್ಬೇಕಾಗಿತ್ತು. ಇಲ್ಲಾಂದ್ರೆ ಮೇಲೇನೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕರಿ. ನಮಗೆ ರೆಕ್ಕೆ ಕಟ್ಕೊಂಡು ಹೋಗೋ ಅಂತದಿದೆ. ಇದ್ರಾಗ ಎಷ್ಟು ಆಕಾಶದಲ್ಲಿ ಹಾರ್ಕೊಂಡು ಬಂದು ಕಾರ್ ಇರ್ಬೇಕು. ಇನ್ ಸ್ವಲ್ಪ ಹೋದ್ರೆ ಅದು ಬರ್ತದೆ. ಬಸ್ ನೋಡಿ ಫಾಸ್ಟ್ ಓವರ್ಟೇಕ್ ಮಾಡತ್ತೆ ಹೆಂಗ್ ಬಸ್ಸು ತಿಳ್ಕೊಂಬಸ್ಕೊಂಡು ಇರೋಡೆ. ನಾವು ಇಲ್ಲಿ ಓದ್ತಾ ಇದ್ವಿ, ನೋಡೋದು ಇನ್ನ ಇಲ್ಲೇ ಐತೆ ಬಸ್ಸು. ಯಾವುದೋ ಓಡಿ ಬಂದಿದೆ. ಇರಪ್ಪ ಅಂದ್ಕೊಂಡು ಹೋಗಪ್ಪ. ಅಮ್ಮ ಇಲ್ಲಿ ಬೆಲ್ಟ್ ಹಾಕಿಲ್ಲ ಅಂತ ನಾನು ಬಿದ್ದೋಗ್ತೀನಿ. ಎಲ್ಲ ಬೆಲ್ಟ್ ಹಾಕಲ್ರು. ಹಾಕಲ್ರು ಬೆಲ್ಟು. ಅದೇ 15 ಕಿಲೋಮೀಟರ್ ಇರ್ತದೆ ರೋಡ್. ನೀನೇ ಎಲ್ಲ ಮೇಲೆ ಆಗಮ್ಮ, ಅವಾಗಾದ್ರೂ ಆಗ್ತದೆ ನೋಡೋಣ. ಬಸ್ಸುನೇ ಹಂಗಲ್ಲಾಡ್ತಾ ಇದೆ ಇನ್ನು ಈ ಗಾಡಿ. ಬರೀ ಮುಂದೆ ಐತೆ ಹಬ್ಬ ನಿಮ್ಗೆ. ರಾಮೇಶ್ವರ ಅಲ್ಲಿ ಹೋಗಿದ್ವಲ್ಲ, ಅದಾದ್ರೂ ಕಮ್ಮಿ ಇತ್ತಮ್ಮ. ಜೈ 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 ಬಜರಂಗಿ. ಯಾಕೋ ನಿಂತ್ಕೊಂಬಿಟ್ಟ? ಯಾಕೋ ಮಚ್ಚ? ಪಾಪ ಬಸ್ಸಲ್ಲಿ ಕತೆ. ಡ್ಯಾನ್ಸ್ ಎಷ್ಟು ಮೋಸ. ಏನ್ ಸುಮ್ಮನೆ ಅವ್ರ ಈ ಊರಲ್ಲಿ ನೀರ ಇಳಿಸ್ಬೇಡ. ಎಂತ ಜನ ಇರ್ಬೇಕು. ಸರ್ ಮಾಡ್ಸೋದ್ ಬೇಡ್ವಾ? ನನ್ ಮುಳುಗೆ ಹೋಗ್ತದೆ ಅವ್ನ್ ಕಾಣಲ್ಲ ನಮ್ ಇದರಲ್ಲಿ. ಅಪ್ಪ ಇಂಥ ಜಾಗದಲ್ಲಿ ಏನಾದ್ರು ಗಾಡಿಗಳು ಕೆಟ್ಟೋಗ್ಬಿಟ್ರೆ, ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಏನ್ ಕತೆ? ನೋಡ್ರಿ ಸಿದ್ದರಾಮಯ್ಯ ಅವ್ರೆ, ನೋಡ್ರಿ ಸಿದ್ದರಾಮಯ್ಯ ಕೇಳ್ತೀಯ ಪಾಪ. ಉನ್ನತಕ್ಕ ಅಲ್ಲೇ ಅಲ್ಲಾಡ್ತೀರಾ? ವಿಧಾನಸೌಧಲ್ಲ ಇಲ್ಲೆಲ್ಲ ಶ್ರೀ ಸಮಯ ರೆಡ್ಡಿಗವ್ರಿಗೆಲ್ಲ ಕಚ್ಚೆ. ಆ ರೆಡ್ಡಿಯವರೆಲ್ಲ ದುಡ್ಡು ಎಲ್ಲ ತಿನ್ಕೊಂಡು ಇಲ್ಲಿ ಅಲ್ಲಾಡ್ಸ್ಬಿಟ್ಟವ್ರು ಚೆನ್ನಾಗಿ ಎಲ್ಲ ತಿನ್ಕೊಂಡು. ಒಂದ್ ದಿವ್ಸಕ್ಕೆ ಹಿಂಗಂದ್ರೆ ದಿನ ಓಡಾಡೋ ಬಸ್ಗಳು ಗಾಡಿಗಳು ಪಾಪ. ಇನ್ನೊಂದು ನೋಡಿ ಹೆಂಗ್ ಇಳಿತಾವ ಒಂದೊಂದು ವೀಲು ಇಷ್ಟಿಷ್ಟು ಒಳಕ್ಕೆ. ಆ ಶಿಫ್ಟ್ ಕಾರನ್ನ ಎಟ್ಲಕ್ಕೆ ಹೋವೇನೋ ಎಲ್ಲ. ಇಲ್ಲ ಮಚ್ಚ గుద్దు మూసుకొని ఉండప్ప. నాది చిన్న కారు వస్తుంది, పెద్ద కారు అక్కడ పోతుంది. ಮಳೆ ಬಂದಾಗ ಕಷ್ಟ ಈ ರೋಡಾಗ ಬರಕ್ಕೆ. ಒಂದ್ಸಲಿ ನೋಡ್ಕೊಂಡ್ರಲ್ಲ, ಇನ್ನೊಂದ್ಸಲಿ ಯಾರು ಬರ್ತಾರೆ ಮಳೆ ಬಂದಾಗ?
ಕತ್ಲಲ್ಲಿ ಬಿಟ್ರೆ ಒಳ್ರ ಕಡೆ ಐತಿ. ಅದ್ರಲ್ಲೆಲ್ಲ ಫಾಸ್ಟ್ ಆಗಿ ಕಡ್ಡಿ ಇಟ್ಕೊಂಡು ಸುಳಿತಾರ ಬಿಟ್ಬಿಡೋದು. ಮುಂದೆ ಹಳ್ಳ ಆಯ್ತಾ ಇಲ್ಲ ನೋಡೆ, ಈಜ್ ಬರ್ತದಲ್ಲ ಹಳ್ಳ ಆಯ್ತಾ ಇಲ್ವಾ ನೋಡೆ, ಹಳ್ಳ ಬರ್ತದ ಇಲ್ವಾ ನೋಡೆ, ಹೇಳ್ಕೊಂಡು ಹೋಗು ನೀನು ನಾ ಬರ್ತೀನಿ ಅಂತ. ಹಳ್ಳ ಆಯ್ತಾ ಇಲ್ವಾ ನೋಡೆ, ಹಳ್ಳ ಆಯ್ತಾ ಇಲ್ವಾ ನೋಡೆ, ಹಳ್ಳ ಆಯ್ತಾ ನಾನು ಇಲ್ವಾ. ಹೋಗ್ತೀನಿ, ನೀವ್ ಹೆಂಗ್ ಬರ್ತೀರಾ? ನಾನ್ ಅದ್ನೇ ನಿನ್ ನೋಡ್ಕೊಂಡ್ ಬರೋದು. ಬರ್ಲಿಲ್ಲ ಅಂದ್ರೆ ಹಿಂದೆ ಹಂಗೆ ಟರ್ನ್ ಮಾಡ್ಕೊಂಡು ನೀರು ಏನು ಒಳೆನ ತೊರೆನ ಏನದು? ಈ ತೋಟಗಳು ರೆಡಿ ಮಾಡ್ಕೊಂಡಿರ್ತಾರೆ. ಒಳ್ಳೆ ತೊರೆ ಆಂಟಿ ಇಲ್ಲಿ ನೋಡ್ರಿ ಇಲ್ಲಿ ಹರಿಸುತ್ತೆ. ಇದೇನು ಖಾಲಿ ಆಗದೆ ಗೌರ್ಮೆಂಟ್ ಇದು ನೀರದು ನೀರು ಸರ್ಕಾರ ಏನ್ ಕೀಳ್ತಾ ಇದೆಯಾ ಗೊತ್ತಿಲ್ಲ ಇದು. ಏನ್ ಆಂಧ್ರ ಮುಖ್ಯಮಂತ್ರಿ ಚೆನ್ನಾಗ್ ಮಾಡಿಸ್ತಾನೆ ಅಂತಾರೆ. ಗೌರ್ಮೆಂಟ್ ಬಿಡ್ತು ನನ್ನ ಮಕ್ಳು. ರೆಡ್ಡಿ 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 ಇನ್ನ ಎಷ್ಟು ದೂರ ನಾವು ಕೇಳ್ಬೇಕಾಯ್ತು ಅವ್ನ ಸಂಪಾದನೆ. ತೈತೈ ಹೋರಿ ನನ್ನ ಮಕ್ಳ ಸೊಂಟನ ಮುರ್ದತ್ತದ ಹೋರಿ. ಅವ್ರಿಗೆ ಗೊತ್ತು ಅದಕ್ಕೆ ಬಂದಿರ ನಡಿ. ಇವು ಬೇರೆ ನಮ್ದಾದ್ರ ಕಾರ್ ಹೈಟ್ ಐತೆ, ಅವೆಲ್ಲ ಹೈಟ್ ಇಲ್ಲ ಗೊತ್ತಾ. ವರ್ಲ್ಡ್ ರೆಕಾರ್ಡ್. ಕೊಚ್ಚೆ ಎಲ್ಲಿ ಇಳಿತೀರಿ? ಪಾಯಸ ಯಾರಿಗ್ ಬೇಕಪ್ಪ? ನಿನ್ ಮಗನ್ಗೆ ನಿದ್ದೆ ಕೊಚ್ಚೆಯಲ್ಲಿ ಏನೋ ತಿನ್ನಕ್ಕಾದ್ರೂ ತಗೊಂಡ್ರ ತಿಂಡಿಗಳು. ನೀರ್ ತಗೊಳಕ್ಕೆ ಬಿಟ್ಟಿಲ್ಲ. ಮಾನೆ 1 kg ತಗೊಳ್ಳೋಣ ಅಂದ್ರೆ ಚೆನ್ನಾಗಿದ್ವು ಅಲ್ಲಿ. ತುತ್ತುಗಳು ಅಗಲವಾಗಿದೆ ಬನ್ನಿ. ಏನದು ಸಾಸಿವೆನಾ? ಸಾಸಿವೆ ತುಂಬಾ ಚೆನ್ನಾಗಿತ್ತು. ಯಾರು ಹೇಳಿದ್ ನಿಮ್ಗೆ ಸಾಸಿವೆ ಅಂತ? ಮತ್ತಿನ್ನೇನದು? ಗಬ್ಬು ಗಿಡ ನಡಿ. ಫುಲ್ ಅಲ್ಲಿ ಹಾಕಿರೋದೇನು? ನಡಿಯಮ್ಮ ಗಬ್ಬು ಗಿಡ ಅದು. ಹಾಕಿರೋದ್ ಬಾರಮ್ಮ ಬೆಳೆದಿರೋದು. ಎಲ್ಲ ನಡೀರಮ್ಮ, ಏನ್ ಅಷ್ಟು ಒಟ್ನಲ್ಲಿ ಏನೋ ಒಟ್ನಲ್ಲಿ ಅದು ಏನೋ ತೊಗರಿ ಬೆಳೆನ ತೊಗರಿ ಕಾಳ ಏನೋ ಹಾಕಿರ್ತಾರೆ, ಏನೋ ಹಾಕಿರ್ತಾರೆ. ಸಾಸಿವೆ ಅಂತೂ ಅಲ್ಲ. ಇನ್ನೂ ಎಷ್ಟು ಆಯ್ತು? ಹೋರಿ ಹೋರಿ ವರ್ಲ್ಡ್ ರೆಕಾರ್ಡ್ ಆಯ್ತು ಹೋರಿ. ಅವ್ನು ಅನ್ಕೊಂಡ ಜ್ಞಾನನೇ ಗೊತ್ತಾಯ್ತ ನನ್ನ ಕೋರೆ ಹೋಗೋದು. ನೀನ್ ನೋಡ್ ನೀರಲ್ಲಿ ಇಳಿಸಿದ್ದು. ಸುಮ್ನೆ ರೇ ಒಂದೊಂದ್ಸಲಿ ಇಳಿಸ್ಬೇಕಾಗ್ತದೆ. ಯಾಕೆ ಹಿಂಗ್ ಮಾಡ್ತದೆ? ವಾಲ್ತಾ ಇದ್ದ ಗಾಡಿ ಅಂದ್ರೆ ಹಳ್ಳ ಜಾಸ್ತಿ ಹಳ್ಳ ಇದ್ಬಿಟ್ರೆ ಪ್ರಾಬ್ಲಮ್. ಅದಕ್ಕೆ ಮಗು ನಮ್ ಚಿಕ್ಕ ಗಾಡಿ ಮಾ ಅಂತ వద్దు జాగము కొంచెం ఇయ్యమ్మా ఎట్లా పోతావా బా ఎమ్మెల్యే చెప్పి జల్ದಿ చెయ్యి. ಅವನ್ ಕೆಲ್ಸದಲ್ಲಿ ಬಿಸಿ ಇರ್ತಾನೆ, ಅವನೇ ಹೇಳೋದು. 2 ವೀಲರ್ ಅಲ್ಲಿ ಅಂತೂ ಬೇಡ. ಅಯ್ಯೋ 2 ವೀಲರ್ ಅವ್ರು ಹೋಗ್ಬೋದು ಆಂಟಿ, ಕಾರ್ನವ್ರು ಹೋಗ್ಬೋದು. ನೀರು ಇದ್ರೆ ಗೊತ್ತಾಗ್ತದೆ ಯಾವ ಗಾಡಿ ಹೋಗಕ್ಕೆ. ಬಸ್ ಒಂದ್ ಬಿಟ್ರೆ ಈ ಕಾರ್ಗಳು ಯಾವ ಓಳ್ ಕೂಡ ಬರಲ್ಲ ಅನ್ಸ್ತದೆ ಈ ಕಡೆಗೆ. ನೈಟು ಮಳೆ ಗಿಳೆ ಬಂದಾಗ ಕಾರ್ ವರ್ಲ್ಡ್ ರೆಕಾರ್ಡ್ ಆಗೋದು. ಗೊತ್ತಿರೋರು ಯಾರು ಬರಲ್ಲ, ಗೊತ್ತಿಲ್ದವ್ರು ಬಂದ್ರು. ನಾವ್ ಹಿಂಗೆ ಬಂದಿಗಪ್ಪ ಬಳ್ಳಾರಿ ರೂಟಲ್ಲಿ ಬಂದ್ರೆ ಬಸ್ಗಳೆಲ್ಲ ಹಿಂಗೆ ಬರೋದು. ಕೋಳಿಪಿಳ್ಳೆ ಅವೇರಿ ನಿಧಾನಕ್ಕೆ ಹೋಗ್ರಿ. ಅಲ್ಲಲೇ ಏನೋ ಪಾಪ ಅವ ಆರ್ತಾನೆ ಇಲ್ಲ. ಯಾರು ಹೇಳಿದ ಆರಳಂತ? ಆಗ್ತದೆ ಏನತ್ತಿ ಆರವೇ ಹತ್ತಿ ಕಣೋ, ಹತ್ತಿ ಸುನಿ ಅಲ್ಲಿ ಹಾಕಿದ್ದು ಹತ್ತಿ ಕರೆಕ್ಟ್. ಅಲ್ಲಿ ಹಾಕಿದ್ದು ಹತ್ತಿ. ಹತ್ತಿ ಅಂತ ಹೋಗ್ಬಿಡ್ತದ. ಇನ್ನ ಎಷ್ಟು ದೂರ ಐತಲ್ಲಮ್ಮ, ಎಷ್ಟು ದಿವಸ ಆಯ್ತು ರೋಡ್ ಇದು ಮಾಡಿ. ಪಾಪ ನಮ್ ನ್ಯಾನೋ ಎಷ್ಟು ಬೈಕೊಂತದ. ಎಗರು ಬಿದ್ದಾಗ ಮುಖ್ಯಮಂತ್ರಿ ಎಷ್ಟು ಜನ ಸಾಧನೆ ಆಗ್ತಾರ. ಆ ಜೈಲಲ್ಲಿ ತನ್ನ ಪರವಾಗಿಲ್ಲ, ರೋಡ್ಗಳೆಲ್ಲ ಚೆನ್ನಾಗಿ ಮಾಡ್ಸೋದು. ಕೇಳಿ ಏನ್ ನೋಡಲೇ ನೆಕ್ಸ್ಟ್ ಯಾವ ಊರು ಐತೆ ಅಂತ ಸ್ವಲ್ಪ ಜೂಮ್ ಕಮ್ಮಿ ಮಾಡಿ. ಎಷ್ಟು ಕಿಲೋಮೀಟರ್ ಐತೆ ಅಂತ ಇಲ್ಲಿ ಐತೆ ನೋಡಿ. ಬಳ್ಳಾರಿ ಎಷ್ಟು ಕಿಲೋಮೀಟರ್ ಅದು? 29 ಕಿಲೋಮೀಟರ್ ಬಳ್ಳಾರಿ. ಚಿಟ್ಟೆನದು ಎಲ್ಲ ರೀ ನೋಡಿ. ಈ ಗಿಡ ಅಲ್ಲಿ ಇದ್ದಿದ್ದು ಬೀಜ ಉದುರಿರ್ತವೆ, ಉದುರಿರ್ತವೆ. ಮೋಕನ ಮುಖನ MOKA ಏನದು? ಮುಖನ ಮಳೆ ಮುಗಿದೈತಮ್ಮ ಈ ಕಡೆ. ನಿಧಾನಕ್ಕೆ ಹೋಗ್ರಿ. ಇರೇ ಓದ್ತಾ ಇಲ್ಲ, ಎಳಿಯತ್ ಬೇಡವಾ ಗಾಡಿ? ನೋಡ್ಕೊಂಡು ಓದ್ತಾ ಇದ್ದೀನಿ ನಾನು. ಇನ್ನೂ ಸಾಣೆ ದೂರ ಐತೆ ಅನ್ನೋದು.
ರೋಡ್ ಯಾವ್ದು ಇರ್ಲಿಲ್ವಾ? ಹೋಲಿ ಬಾಮ ಬಂದ್ಬಿಟ್ಟಿದೆ. ತಿರುಗಿ ರಿವರ್ಸ್ ಹೋಗಕ್ಕಾಗಲ್ಲ. ಏನಂದ್ರೆ ವೀಲ್ ಅಲೈನ್ಮೆಂಟ್ಗಳು ಚೇಂಜ್ ಆಗ್ತಾವ. ನಿಧಾನಕ್ಕೆ ಹಾಳಾಗ್ತವೆ. ಅಲ್ವಾ? ವೀಲ್ ಅಲೈನ್ಮೆಂಟ್ ಚೇಂಜ್ ಆಗ್ತಾವ. ಇನ್ನು ಎಷ್ಟು ದೂರ ಐತೆ? ಅಪ್ಪ. ಇಲ್ಲ ಅವ್ರೇನ್ ಜ್ಞಾನ ಬಿಡ್ವಾ ರೋಡ್ ಇಲ್ಲೇ ಅಷ್ಟೇ ರೋಟ್ ಐತೆ ನೋಡಿ, ಕಾಣಿಸ್ತಾ ಇತ್ತು ನೋಡಿ. ಕಾಣಿಸ್ತಾ ಎದುರುಗಡೆ ಮತ್ತೆ ಬಸ್ ಅಲ್ಲಾಡ್ತಾನೆ ಅದೇ ಇನ್ನ ಅಲ್ಲಿ ಇನ್ನ ಅಲ್ಲಿವರೆಗೂ ಐತಲ್ಲ, ಅದು ಹೋಗುತ್ತಲ್ಲ. ಡ್ಯಾನ್ಸ್ ಮಾಡ್ಬೇಕಂತ ನನ್ಗೆ ವಾಲ್ ಬಿಡ್ತಲ್ಲ ಭಯ ಆಗೋಯ್ತು. ಏನ್ ಮಾಡ್ತೀಯ? ನಮ್ ಪಾಪ ಹಂಗೆ ಹಿಂಗೆ ಮಗ. ಆ ಅಮ್ಮ ನೋಡು ಕಸದ್ದು ಹೂವು ಅನ್ಬಿಡ್ತಿ. ಏನೋ ಹಾಕೋರೆ ಎಲ್ಲ ಕಡೆ. ಓ ಗಲೀಜಂತ ಅದೇನೋ ಏನೋ ಹಾಕೋರೆ. ಇರ್ಬೇಕು ಆಂಟಿ ಅದು. ಹತ್ತಿ ಇರ್ಬೇಕು ಮೋಸ್ಟ್ಲಿ. ನನ್ನ ಪ್ರಕಾರ ಹತ್ತಿ ಬೆಳಿತಾರೆ, ಇಲ್ಲ ಹತ್ತಿ ಸೂರ್ಯಕಾಂತಿ ಅಲ್ಲ. ಏನೋ ಬೆಳಿತಾರೆ. ಸೂರ್ಯಕಾಂತಿನೂ ಅಲ್ಲ ಅದು, ಹತ್ತಿನೂ ಅಲ್ಲ ಅದು. ಇಲ್ಲಿ ನೋಡ ಈ ಕಡೆ ಎಲ್ಲ ಬೆಳ್ತಾವಲ್ಲ. ಮೂರೇ ಅದು ಬೇರೆ ಏನೋ ಇರ್ಬೇಕು. ಏನೋ ಬೆಳ್ತಾರಮ್ಮ ಒಟ್ನಲ್ಲಿ. ಅವ್ರು ಹಾಕಿರೋದೇ ಅದು ಏನೋ ಬೇರೆ ಇರ್ಬೇಕು. ಸುಮ್ನೆ ಎಲ್ಲ ಅಷ್ಟು ಕ್ಲೀನ್ ಮಾಡಿ ಹಾಕಿಲ್ಲ. ಇವನಮ್ಮನ ಇವಿರೋದು ಒಂದು 5 ಕಿಲೋಮೀಟರ್ ಮಾಡಕ್ ದೊಡ್ಡರೋಗಣ ಇನ್ ಮಕ್ಳಿಗೆ. ಜಲ್ಲಿಕಲ್ಗಳೆಲ್ಲ ಹಾಕಿ ನನ್ನ ಮಕ್ಳು ಬೆಂಗಳೂರಲ್ಲಿ ಬಿಟ್ಬಿಟ್ಟಿದ್ರೆ ಇಷ್ಟೊಂದು ಜಾಗ ಇದ್ರೆ ಮಣ್ಣು ತುಂಬಿಟ್ಟಿರೋ ರೋಡ್ಗೆ. ಕಸ ಗೀಸ ಎಲ್ಲ ತುಂಬಿ ಬೆಂಗಳೂರು ಕಸನೇ ಸಾಕಾಗಿರೋದು. ತೋರ್ಸ್ಬಿಟ್ಟಿರೋರು ಟಿವಿ ಬಂದ್ಬಿಟ್ಟಿರೋರು. ಟಿವಿ 9 ಅವ್ರನ್ನೇ ಕಳಿಸ್ಬೇಕು ಇಲ್ಲಿಗೆ. ಕರ್ನಾಟಕಕ್ಕೆ ತಾನೇ ಸೇರುತ್ತೆ ರೀ? ಆಂಧ್ರ ಪ್ರದೇಶಕ್ಕ? ಆಂಧ್ರದ ಐತೆ ಇನ್ನ ಬಂದಿಲ್ಲ ಕಣೆ. ಅದ್ಯಾವ್ದ ಈ ಹುರ್ಗಿನ ಎರ್ಗಿನ ಅದು ಹೋಗಕ್ಕೆ ಯಾರಿಗೆ ಹೋಗ್ಬಿಟ್ರು. ಚೆನ್ನಾಗಿ ಉಯ್ದೈತಂಟಿ ಮಳೆ ಮಾತ್ರ ಈ ಕಡೆ. ಒಳಕ್ ಹೋಯ್ತು ಅಂದ್ರೆ ಊದ್ಕೊಂಡ್ಬಿಡ್ತದ ಕಾರ್. ಒಳಗಡೆ ಹೋಯ್ತು ಅಂದ್ರೆ ಯಾವ್ದು ಇಲ್ಲ. ಒಳಗ್ ಕೂಡ ಬರಲ್ಲ. ಬರ್ಬೇಕು ಅನ್ಸುತ್ತೆ ಮಳೆ. ಚೆನ್ನಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ವಾಮಿಟ್ ಆಗ್ತದ ಗೊತ್ತಿಲ್ಲ ಬಸ್ಸಲ್ಲಂತೂ. 100% ಹಿಂಗ್ ಕುಳಿಕ್ರೆ 100% ವಾಮಿಟ್ ಆಗ್ತದೆ ಬಸ್ಸಲ್ಲಿ. ನನಗಂತೂ ಆಗಿರೋದು. ಯಾರಿಗ ಆತದ ಇವಾಗ? ಅವಾಗಿಂದ ಆತಾಯ್ತಾ? ಯಾಕಮ್ಮ ಬಾಯಿಗೆ ಒಂಥರ ನೀರು. ನೋಡ್ರಿ ಮಾಡ್ಕ ಇಲ್ಲೇನ್ ಭಯ ಇಲ್ಲ, ನಿಲ್ಲಿಸ್ತೀನಿ ಆರಾಮಾಗಿ ಇರೋದು. ಸಪ್ತಗಿರಿ ಹಾಸ್ಪಿಟ್ಲ್ ತಮಾಷೆ. ಏನ್ ಬ್ಲಾಸ್ಟ್ ಪಂಪ್ಡ್ ಅಂತು. ಅಷ್ಟೊಂದು ತಡ್ಕೊಂಡಿರೋದೇ ಹೆಚ್ಚು ನಾನು. ಹೌದಾ? ಅಲ್ಲಿ ತಿಂಡಿ ಜ್ಯೂಸ್ ಕೊಡ್ತೀನಿ ಓದ್ತದೆ ಆಯ್ತಾ? ಮೋಸಂಬಿ ಜ್ಯೂಸ್ ಕುಡಿಸ್ಲಾ? ಸರಿ ಬಿಟ್ರ ಎಲ್ಲ ನೋಡ್ತಾರ ಅವ್ರು. ನಾನು ಕಾರ್ ತಗೊಂಡಿರೋಡು. ನಾನು ಕಾರಲ್ಲೇ ಬರ್ತಾವ್ರೆ ನನ್ನ ಮಕ್ಕಳು. ಇನ್ನ ನಮ್ಮ ಕಾರ್ ಹೋಗಲ್ವಾ ಅಂತ ಏನ್ ಮಾಡೋದು. ನಾವು ಬರ್ತಾ ಇರ್ಲಿಲ್ಲ. ಊಟಿ ಹಂಗೆ ಬರ್ಬೋದು ರಾಯಚೂರು. ಅದು ಏನಾಗೋದು ಇದಾದ್ರೆ ನೋಡಿರೋದು. ಹಿಂಗ್ ಸ್ವಲ್ಪ ದೂರ ಓಡ್ಬೋದು ಅನ್ಕ. ಇನ್ನೂ ಎಷ್ಟು ದೂರ ಆಯ್ತಪ್ಪ? ಅವನ್ಗೇನೋ ಒಂಥರ ಆತದಂತೆ ನೋಡೋಣ. ಎದ್ದ ಅಜ್ಜಿಗೂ ಇದಕ್ಕೂ ಇದು ಸಂಬಂಧ, ರಕ್ತ ಸಂಬಂಧ. ನೋಡ್ರಿ ಆಂಟಿ ಏನೋ ಆತದಂತೆ ಇವಾಗ ಒಳಗಡೆ ಇಬ್ರು ಡಿಸ್ಕಸ್ ಮಾಡ್ರಿ. ಕಾಯ್ಕ ಕಟ್ಲಸ ಬಕೆಟ್ ಕ್ಲಾಸ ಆಯ್ತಾ? ಅಲ್ಲ ಅಲ್ಲಿ ಜ್ಯೂಸ್ ಕುಡಿಯೋನೇನು ಸರ್. ಅದು ಕಾರ್ ಅಲ್ಲಾಡ್ತಾ ಐತಲ್ಲ ಪಾಪ. ಅದಕ್ಕೆ ಹೊಟ್ಟೆ ಒಳಗೆಲ್ಲ ಅಲ್ಲಾಡ್ತಾ ಇದೆ. ತಳಕ ಅನ್ನೋದು ಇದೆ ಮಗ. 4 ಕಿಲೋಮೀಟರ್ ಬಂದಿಲ್ಲ ಇವಾಗ ನಾವು. ಜಾಸ್ತಿ ಬಂದ್ರಿ. ಎಲ್ಲ ಮೂನೇ ಆತ ಇಲ್ಲ ಕಿಲೋಮೀಟರ್. ನೀನ್ ಇಲ್ಲಿ ಮೂವ್ ಆದ್ರೆ ತಾನೇ ಯಾರ ಆಗಲ್ಲ. ಟ್ರಾಕ್ಟರ್ ಎಲ್ಲ ಹೋಗೋಣ ನೋಡು ಹೌದೇ? ಆ ಕಡೆ. ಏನಪ್ಪ